ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5 ಕೊಟ್ಟಾರ, ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ರಿ. ಮೊದಲು ಅವ್ನು ಬರ್ಕೋಬೇಕು. ಮೊದಲ ಪದ ಎಷ್ಟು ಕೊಟ್ಟಿದ್ದಾರಪ್ಪ ಹೇಳ್ರಿ. ಎಷ್ಟೈತಿ 5. ಎಲ್ ಕೊನೆಯ ಪದ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಾರು 45. ಪದಗಳ ಮೊತ್ತ ಕೊಟ್ಟಾರೆ SN ಎಷ್ಟು ಕೊಟ್ಟಿದ್ದಾರೋ 400. ಕರೆಕ್ಟಾ? ಅಂದರೆ ಇವುಗಳನ್ನ ಏನು ಮಾಡಬೇಕೀಗ ನಾವು ಬೆಲೆಯನ್ನು ಹಾಕಬೇಕು. ಹಂಗಾರೆ ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಸೂತ್ರ ಐತಿ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯೋದು. SN ಏನು ಬರ್ತೈತಿ ನೋಡ್ರಿ, n/2 A + L. n/2 n ಗೊತ್ತಿಲ್ಲ ನಮ್ಗೆ, n ಕ್ವಶನ್ ಮಾರ್ಕ D ಕ್ವಶನ್ ಮಾರ್ಕ. n/2 SN ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ 400. A ಎಷ್ಟು ಕೊಟ್ಟಾರು 5, L ಎಷ್ಟು ಕೊಟ್ಟಾರು 45. ಕರೆಕ್ಟಾ? ಅಂದರೆ ಈಗ ಏನೇನು ಮಾಡಬೇಕು, ಇಲ್ಲಿ 400 ಹಂಗೆ ಬರ್ರಿ. n/2 ಇದು ಎಷ್ಟು ಬರ್ತೈತೆ ನೋಡ್ರಿ, ಇವೆರಡು ಕೂಡಿಸ್ರಿ. ಎಷ್ಟು ಬಂತಿದೆ 45, 5 ಕೂಡಿಸ್ರೆ 50. ಕರೆಕ್ಟಾ? ಇದು 25 ಹೋಗ್ತೈತಿ. ಹೌದು. ಇನ್ನು ಈ ಗುಣಾಕಾರದಿದ್ದು ಈ ಕಡೆ ಬಂದರೆ ಏನಾಕೈತಿ ನೋಡ್ರಿ, 400/25 N. ಕರೆಕ್ಟಾ? ಅಂದರೆ 25 ಎಷ್ಟರಲ್ಲೇ ಹೋಗ್ತೈತಿ ನೋಡ್ರಿ ಈಗ ಸದ್ಯ. ಹಂಗಾರೆ 25 ನಿಮ್ಗೆ ಮಾಡಕ್ಕೆ ಬರ್ಲಿಕ್ಕಾರ ಇಲ್ಲಿ ಭಾಗಾಕಾರ ಮಾಡಿರಿ. ಕರೆಕ್ಟಾ? ಭಾಗಾಕಾರ ಮಾಡಿರಿ. 25 ಒಂದಲೇ 25. ಇಲ್ಲಿ ಎಷ್ಟು ಉಳಿದೈತಿ 10ರಾಗ 5 5. ಇಲ್ಲಿ ಎಷ್ಟು ಉಳಿದೈತಿ 3. ಈ 0 ತಗೋರಿ. ನೆಕ್ಸ್ಟ್ 25 6ಲೇ ನೋಡ್ರಿ 150. ಕರೆಕ್ಟಾ? ಈಗ 0 ಬರುತ್ತೆ. N ಹಂಗಾರೆ ಎಷ್ಟು ಬರೈತೆ ನೋಡ್ರಿ 16. ಪದಗಳು ಎಷ್ಟು ಬಂದವು 16. ನೆಕ್ಸ್ಟ್ ಇನ್ನೇನು ಕಂಡು ಹಿಡಿ ಅಂದಾರ ನೋಡ್ರಿ. ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿ ಅಂದಾರ ಅವ್ರು. ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಬೇಕಾರೆ ನಮ್ಗೆ AN ಸೂತ್ರ ಗೊತ್ತೈತೆ ನೋಡ್ರಿ. AN A + N - 1 D. ಕೊನೆಯ ಪದ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಅವ್ರೆ. ಏನು ಕೊನೆಯ ಪದ 45. A ಅಂದರೆ 5, N ಅಂದರೆ 16 - 1. D ಗೊತ್ತಿಲ್ಲ ನಮಗೆ, ಕಂಡು ಹಿಡಿಬೇಕು. ಹೌದು. 45 5 16ರಾಗ 1 ಕಳೆದ್ರೆ ಎಷ್ಟು ಬರೈತಿ 15 D. ಇದು ಪ್ಲಸ್ ಇದು ಈ ಕಡೆ ಬಂದರೆ ಏನಾಕೈತೆ ನೋಡ್ರಿ 45 - 5 = 15. ಈಗ 45ರಾಗ 5 ಕಳೆದ್ರೆ ಎಷ್ಟು ಬರೈತಪ್ಪ 40 = 15 D. ಕರೆಕ್ಟಾ? ಇನ್ನು 40 ಎಷ್ಟು ಬರೈತಿ 15. 15 ಒಂದಲೇ ಹೋಗೋದಿಲ್ಲ, ಹೋಗ್ತೈತಿ ಇಲ್ಲ ಮಗೆ ಹೋಗೋದಿಲ್ಲ. ಈಗೇನು ಮಾಡಬೇಕು ಹಂಗಾರೆ 5 3ಲೇ 15, 5 8ಲೇ 40. D = ಎಷ್ಟು ಬರೈತಿ ಹಂಗಾರೆ 8/3 ಬರ್ತದೆ.